ಹುಬ್ಬಳ್ಳಿ ಧಾರವಾಡದಲ್ಲಿ ರೈತ ಜಾಗೃತಿ ಸಮಾವೇಶ, ಸಾವಿರಾರು ರೈತರು ಭಾಗಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ್ ಮೇಟಿಬಣ ವತಿಯಿಂದ ನಿನ್ನೆಯ ದಿನ ಹುಬ್ಬಳ್ಳಿ ಧಾರವಾಡದಲ್ಲಿ ಬೃಹತ್ ರೈತ ಜಾಗೃತಿ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಸಮಾವೇಶದಲ್ಲಿ ಸಾವಿರಾರು ರೈತರು ಭಾಗವಹಿಸಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯಿಂದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದವರೆಗೆ ಮೆರವಣಿಗೆ ನಡೆಸಿದರು. ಈ ವೇಳೆ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಗಳನ್ನು ಕೂಗುತ್ತಾ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಲಾಯಿತು. ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ವಾಸುದೇವ್ ಮೇಟಿ, ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರ್ಕಾರ ಕೂಡಲೇ ತಡೆಗಟ್ಟಬೇಕು ಹಾಗೂ ರಾಜ್ಯ ಸರ್ಕಾರ ರೈತರಿಗೆ ನೀಡಿರುವ ಭರವಸೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಹುಬ್ಬಳ್ಳಿಯಲ್ಲಿ ನಡೀತಾ ಇರತಕ್ಕಂತ ಬೃಹತ್ ಜನಜಾಗೃತಿ ಸಮಾವೇಶ ಇದು 2ನೇ ವರ್ಷದ್ದು. ನಾವು ಪ್ರತಿ ಸಾರಿಯಂತೆ ಈ ಸಾರಿ ಕೂಡ ಹುಬ್ಬಳ್ಳಿಯಲ್ಲಿ ರೈತ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ದುರ್ದೈವವಶಾತ್ ಈ ಸಾರಿ ಮಳೆ ಸಂಪೂರ್ಣ ವಿಫಲವಾಗಿದೆ. ಬರಗಾಲ ಅಂತೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ಅದರ ಜೊತೆಗೆ ಬೆಳೆ ಪರಿಹಾರ ಮತ್ತು ಬಿತ್ತನೆಗೆಯನ್ನು ನಾವು ಹಾಕಿದ್ದೀವಿ. ಬೀಜ ಗೊಬ್ಬರಕ್ಕೆ ಪರಿಹಾರವನ್ನ ತಕ್ಷಣನೇ ರಾಜ್ಯ ಸರ್ಕಾರ ಕೊಡಬೇಕು. ಹಾಗೆ 3 ಕೃಷಿ ಕಾಯ್ದೆಗಳು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮೋಸ ಮಾಡಿದೆ. ರೈತರ ಸಾಲ ಮನ್ನಾ ಮಾಡಬೇಕು. ಅನೇಕ ರೈತರ ಹೊಲಕ್ಕೆ ಹೋಗಲಿಕ್ಕೆ ದಾರಿ ಇಲ್ಲ, ಆ ದಾರಿಯನ್ನ ಸ್ವಚ್ಛಗೊಳಿಸಬೇಕು. ಮತ್ತು ಕುಡಿಯುವ ನೀರಿನ ಪರಿಸ್ಥಿತಿ ಸರಿ ಇಲ್ಲ, ಆ ನೀರನ್ನ ಇದು ಮಾಡಬೇಕು. ಮತ್ತು ಜಲಜೀವನ ಯೋಜನೆ ಕುಂಠಿತವಾಗಿದ್ದು ರಾಜ್ಯದಲ್ಲಿ ಅದು ಬಹಳ ಕಠಿಣ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಅದನ್ನ ಕೀಳು ಮಟ್ಟದಲ್ಲಿ ನೋಡ್ತಾ ಇದೆ. ಪ್ರತಿ ಕೃಷಿ ಕಾಯ್ದೆ ಒಂದು ತಗೊಂಡ್ರ ಅದು ಹೋಗ್ಬೇಕು, FID ಒಂದ್ ಮಾಡ್ರ ಪ್ರತಿ ರೈತರಿಗೆ ಅದನ್ನ ಕ್ಯಾನ್ಸಲ್ ಮಾಡಬೇಕು. ಒಂದು ಕೇಬಲ್ ಮೀಟರ್ದ ಅದೊಂದು ದಂಧೆಗೆ ಚಲೋ ಮಾಡ್ರ ಅದೊಂದು ಹಿಂಪಡಿಬೇಕು ಸರ್ಕಾರ. ಬಿಡದಿ ರೈತರಿಗೆ ಒಂದು ಒಳ್ಳೆ ಸಂದೇಶ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕಾಗಿ ವಿನಂತಿ ಮಾಡುತ್ತೇನೆ. ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ಇನ್ನೂ ನೀಡಿಲ್ಲ ಮತ್ತು ಹೊಳ್ಳಿ ಸರ್ಕಾರದಿಂದ 3 ಆಶ್ವಾಸನೆಗಳನ್ನು ನೀಡುತ್ತಾರೆ. ಅದು ಯಾವುದು ಒಂದು ಕೆಲಸವೂ ಸಕ್ಸಸ್ ಆಗಿಲ್ಲ. ಅದನ್ನೆಲ್ಲ ಹಿಂತೆಗೆದುಕೊಂಡು ರೈತರ ಸಾಲ ಮನ್ನಾ ಮಾಡಬೇಕು ಮತ್ತು ರೈತರ ಪರಿಹಾರಧನ ನೀಡಬೇಕು. ರೈತರ ಜಾಗೃತಿ ಸಮಾವೇಶದಲ್ಲಿ ವಿವಿಧ ಭಾಗಗಳಿಂದ ಆಗಮಿಸಿದ ರೈತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮುಂದುವರಿಸಿದರು. ಕ್ಯಾಮರಾಮನ್ ಶಿವು ಜೊತೆಗೆ ಶಶಿಕಾಂತ್, ಹುಬ್ಬಳ್ಳಿ, ಪಬ್ಲಿಕ್ 5 ನ್ಯೂಸ್.